ಸಿದ್ದರಾಮಯ್ಯನವರ ಕತೆ ಮುಗೀತು. ಏನಿದ್ರು ಅವರು ಮನೇಲಿ ಕೂತ್ಕೊಂಡು ಮಾರ್ಗದರ್ಶನ ಕೊಡಬೇಕು ಅಷ್ಟೇ ಅಂತೆಲ್ಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಮೇಲೆ ಟೀಕೆ ಮಾಡೋದಕ್ಕೆ ಶುರು ಮಾಡಿದ್ರು. ಕೆಲವರಂತೂ ಸಿದ್ದರಾಮಯ್ಯ ಯುಗಾಂತ್ಯ, ಒಬ್ಬ ಅಹಿಂದ ನಾಯಕನ ಯುಗಾಂತ್ಯ ಅಂತೆಲ್ಲ ಸ್ಟೇಟಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ, ಆ ಸ್ಟೇಟಸ್ಗಳು ಫುಲ್ ವೈರಲ್ಲು. ಈ ರೀತಿ ಸಿದ್ದರಾಮಯ್ಯನ ಕತೆ ಮುಗದೇ ಹೋಯ್ತು, ಸಿದ್ದರಾಮಯ್ಯನ ರಾಜಕಾರಣದಲ್ಲಿ ಇರೋದೇ ಇಲ್ಲ, ಅವ್ರ ಹೆಸರು ಎಲ್ಲೂ ಚಲಾವಣೆಯಲ್ಲೇ ಇರೋಲ್ಲ, ಅವ್ರ ಕತೆ ಇಷ್ಟೇ ಅಂತಲೇ ಎಲ್ಲರೂ ಟೀಕೆ ಮಾಡಿದ್ರು. ಜೊತೆಗೆ ಅವರ ಪಕ್ಷದಲ್ಲಿರುವಂತಹ ಕೆಲವರಿಗೂ ಕೂಡ ಇದು ಇಷ್ಟವಾಯಿತು, ಸಿದ್ದರಾಮಯ್ಯ ಸೈಡ್ ಲೈನ್ ಆದರೂ ಬಿಡುವತ್ಲಾಗೆ ಅಂತ. ಆದರೆ ಸಿದ್ದರಾಮಯ್ಯ ನಾನು ಸೈಡ್ ಲೈನ್ ಆಗಿಲ್ಲ. ಕರ್ನಾಟಕ ರಾಜಕಾರಣದಲ್ಲಿ ನಾನು ಇನ್ನೂ ಬಲಿಷ್ಠ ನಾಯಕ, ನನ್ನ ಹಿಂದೆ ಇನ್ನೂ ಅಹಿಂದ ಸಮುದಾಯ ಇದೆ, ಎಲ್ಲ ಬಡ ಜನರು ಇದ್ದಾರೆ, ಎಲ್ಲ ಜಾತಿಯ ಬಡವರು ನನ್ನ ಹಿಂದೆ ಇದ್ದಾರೆ ಅಂತ ತೋರಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮತ್ತು ಸಿದ್ದರಾಮಯ್ಯನವರ ಈ ಒಂದು ನಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕೆಲವರಿಗೆ ನಡುಕವನ್ನು ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಅಹಿಂದ ಸಮಾವೇಶ ಮಾಡಲಿಕ್ಕೆ ತಯಾರಿ ಸದ್ದಿಲ್ಲದೆ ಶುರುವಾಗ್ತಾ ಇದೆ. ಸೆಪ್ಟೆಂಬರ್ನಲ್ಲಿ ಬೃಹತ್ ಅಹಿಂದ ಸಮಾವೇಶ ಮಾಡೋ ಮೂಲಕ ರಾಜ್ಯದಲ್ಲಿ ಮತ್ತೊಂದು ಸುತ್ತಿನ ಅಹಿಂದ ಕಹಳೆಗೆ ಸಿದ್ದರಾಮಯ್ಯನವರು ಮುಂದಾಗ್ತಾ ಇದ್ದಾರೆ. ಇದು ನಿಜಕ್ಕೂ ಕಾಂಗ್ರೆಸ್ ಹೈಕಮಾಂಡ್ಗೂ ತಲೆಬಿಸಿ, ರಾಜ್ಯ ಕಾಂಗ್ರೆಸ್ನ ಕೆಲ ನಾಯಕರಿಗೂ ತಲೆಬಿಸಿ ತಂದೊಡ್ಡಿರೋದು. ಯಾಕಂದರೆ ಸಿದ್ದರಾಮಯ್ಯ ಏನಾದರೂ ಮತ್ತೆ ಅಹಿಂದ ಚಳವಳಿಗೆ ಧುಮುಕ್ಬಿಟ್ರೆ ಖಂಡಿತ ಅಹಿಂದ ಸಮುದಾಯ ಅವ್ರ ಹಿಂದೆ ಹೋಗೇ ಹೋಗುತ್ತೆ. ಸಿದ್ದರಾಮಯ್ಯ ಯಾವುದೇ ಸಮಾವೇಶ ಮಾಡಿದ್ರೂ ಲಕ್ಷಾಂತರ ಜನ ಸೇರ್ತಾರೆ. ಆಗ ಪಕ್ಷ ಸಂಘಟನೆಗಿಂತ ವ್ಯಕ್ತಿ ಸಂಘಟನೆ ಮುಖ್ಯ ಆಗಿಬಿಡುತ್ತೆ. ಇಲ್ಲಿ ವ್ಯಕ್ತಿ ಕೇಂದ್ರಿತ ಸಮಾವೇಶ ಆಗಿಬಿಡುತ್ತೆ ಅದು. ಆಗ ಕಾಂಗ್ರೆಸ್ ಪಕ್ಷಕ್ಕೆ ಕಿಮ್ಮತ್ತೇ ಇರೋದಿಲ್ಲ. ಮತ್ತು ಸಿದ್ದರಾಮಯ್ಯನವರ ಹೆಸರೇ ಇಡೀ ರಾಜ್ಯದಲ್ಲಿ ಕೇಳಿ ಬರೋದಕ್ಕೆ ಶುರು ಮಾಡುತ್ತೆ. ಆಗ ಮುಂದಿನ ಚುನಾವಣೆಯಲ್ಲೂ ವಿಧಿ ಇಲ್ಲದೆ ಸಿದ್ದರಾಮಯ್ಯನವರ ಮೂಲಕನೇ ನಾವು ಅಧಿಕಾರವನ್ನು ಹಿಡಿಬೇಕಾಗತ್ತೆ. ಸಿದ್ದರಾಮಯ್ಯನವರ ಹೆಸರಿನ ಬಲವನ್ನೇ ನಾವು ಮುಂದೆ ಬಿಡಬೇಕಾಗತ್ತೆ ಅನ್ನೋ ಆತಂಕ ಶುರುವಾಗಿರೋದು. ನಿಜಕ್ಕೂ ಇದು ತುಂಬಾ ಕುತೂಹಲ ಮೂಡಿಸ್ತಾ ಇರೋದು. ಮತ್ತು ಸಿದ್ದರಾಮಯ್ಯನವರ ಅಹಿಂದ ಚಳುವಳಿ ಹಲವು ವ್ಯಾಖ್ಯಾನಗಳಿಗೂ ಕಾರಣವಾಗ್ತಾ ಇದೆ. ಕೆಲವರು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರಿಗೆ ಮತ್ತೆ CM ಕುರ್ಚಿ ಮೇಲೆ ಕೂತ್ಕೊಳ್ಳುವ ಆಸೆ ಇದೆ. 2028ಕ್ಕೂ ನನ್ನ ನೇತೃತ್ವದಲ್ಲೇ ಚುನಾವಣೆ ಆಗಬೇಕು, ನನ್ನ ಹೆಸರಿನ ಬಲದಿಂದನೇ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದು ಮತ್ತೊಮ್ಮೆ CM ಆಗಬೇಕು. ಆ ಸಂದರ್ಭದಲ್ಲಿ ಈಗ ಆಗಿರುವಂತಹ ಒಪ್ಪಂದಗಳಾಗಬಾರ್ದು. ಎಲೆಕ್ಷನ್ಗೂ ಮುಂಚೆನೇ ಹೈಕಮಾಂಡ್ ಜೊತೆ ಚರ್ಚೆ ಆಗಬೇಕು. ನನ್ನಿಂದ ನಾನು ಪಕ್ಷವನ್ನು ಅಧಿಕಾರಕ್ಕೆ ತರ್ತೀನಿ, ಅಧಿಕಾರಕ್ಕೆ ತಂದಮೇಲೆ ನೀವು ಬೇರೆಯವ್ರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸಬಾರ್ದು, ಅರ್ಧ ನನಗೆ ಅರ್ಧ ಅವ್ರಿಗೆ, ಆ ರೀತಿಯೆಲ್ಲ ಹೇಳ್ಬಾರ್ದು. ಪೂರ್ಣ ಪ್ರಮಾಣದಲ್ಲಿ ನನ್ನನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿದರೆ ಖಂಡಿತ ನಾನು ಪಕ್ಷವನ್ನು ಅಧಿಕಾರಕ್ಕೆ ತರ್ತೀನಿ, ನಿಮ್ಮ ಸಪೋರ್ಟ್ ಸಂಪೂರ್ಣವಾಗಿರಬೇಕು ಅನ್ನೋ ಮಾತನ್ನು ತಗೊಂಡೆ ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿರೋದು. ಈ ಸಲಹೆಯನ್ನು ಅವರ ಬೆಂಬಲಿಗರೇ ಕೊಟ್ಟಿರೋದು. ಕಳೆದ ಬಾರಿ ನಿಮ್ಮಿಂದ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಪಕ್ಷ ನಿಮ್ಮನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದೆ. ನಿಮ್ಮನ್ನು ನೋಡಿ ಜನ ಓಟ್ ಹಾಕಿದರು ಕಾಂಗ್ರೆಸ್ ಪಕ್ಷಕ್ಕೆ. ನಿಮ್ಮ ಕಾರಣದಿಂದ ಕಾಂಗ್ರೆಸ್ಗೆ 136 ಸ್ಥಾನ ಬಂದಿತ್ತು. 30 ವರ್ಷದ ಇತಿಹಾಸದಲ್ಲೇ ಕಾಂಗ್ರೆಸ್ ಪಕ್ಷಕ್ಕೆ ಬಹುದೊಡ್ಡ ಬಹುಮತವನ್ನು ರಾಜ್ಯದ ಜನ ಕೊಟ್ಟಿದ್ದರು. ಅದರಲ್ಲೂ ಪ್ರಮುಖವಾಗಿ ಅಹಿಂದ ಸಮುದಾಯ 70% ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ದು. ಕುರುಬ ಸಮುದಾಯ 80% ಓಟನ್ನು ಹಾಕಿತ್ತು. ಆದರೂ ಕೂಡ ನಿಮ್ಮನ್ನು ಕೆಳಗಿಳಿಸಿದ್ದಾರೆ. ಇದು ಮಹಾ ಅನ್ಯಾಯ. ನೀವು ಸಾಫ್ಟ್ ಆಗಬಾರ್ದಾಗಿತ್ತು. ನೀವು ಹೈಕಮಾಂಡ್ಗೆ ಸೆಡ್ ಹೊಡೆದು ನಿಲ್ಲಬೇಕಿತ್ತು. ಮತ್ತು MLAಗಳ ಓಟನ್ನು ಹಾಕಿಸಿ ಯಾರು ಓಟ್ ಜಾಸ್ತಿ ಬೀಳುತ್ತೋ ಅವ್ರು ಮುಖ್ಯಮಂತ್ರಿ ಆಗಲಿ ಅಂತ ನೀವು ಹೇಳಬೇಕಿತ್ತು. ನೀವು ತಪ್ಪು ಮಾಡಿಬಿಟ್ರಿ. ಈ ತಪ್ಪು 2028ಕ್ಕೆ ಆಗಬಾರ್ದು. ಹೀಗಾಗಿ ನೀವು ಎಲೆಕ್ಷನ್ಗೂ ಮುಂಚೆನೇ ಹೈಕಮಾಂಡ್ ಜೊತೆ ನೇರವಾಗಿ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬನ್ನಿ. ಅವರು ಓಕೆ ಕೊಟ್ಟಾಗಲೇ ನೀವು ಪೂರ್ಣ ಪ್ರಮಾಣದಲ್ಲಿ ಪ್ರಚಾರದಲ್ಲಿ ತೊಡಗಿಸ್ಕೊಂಡು ಪಕ್ಷವನ್ನು ಅಧಿಕಾರಕ್ಕೆ ತನ್ನಿ. ಪಕ್ಷ ಅಧಿಕಾರಕ್ಕೆ ತರೋ ತನಕ ನಿಮ್ಮ ಹೆಸರನ್ನು ಮುಂದೆ ಬಿಡ್ತಾರೆ, ಆ ನಂತರ ನಿಮ್ಮನ್ನು ಹಿಂದೆ ತಳ್ತಾರೆ, ಮತ್ತೊಬ್ಬರನ್ನ ಮುಂದೆ ಬಿಡ್ತಾರೆ. ಇದಾಗಬಾರ್ದು. ಹುಷಾರಾಗಿ ಹೆಜ್ಜೆ ಇಡಬೇಕು. ನಿಮ್ಮನ್ನು ನಂಬಿರುವಂತಹ ಅಹಿಂದ ಸಮುದಾಯಗಳು ನಿಮ್ಮನ್ನು ಕೈ ಬಿಡೋದಿಲ್ಲ. ಅವರಿಗೆ ಒಳ್ಳೆಯ ಕೆಲಸಗಳನ್ನೇ ಮಾಡಿ ನಾವೆಲ್ಲರೂ ನಿಮ್ಮ ಮುಂದೆ ಇರ್ತೀವಿ ಅಂತೇಳಿ ಅಹಿಂದ ಸಮುದಾಯದ ಮುಖಂಡರು ಸಿದ್ದರಾಮಯ್ಯನವರಿಗೆ ಧೈರ್ಯವನ್ನು ಕೊಟ್ಟಿದ್ದಾರಂತೆ. ಈ ಧೈರ್ಯದ ಮೇಲೇ ಈಗ ಸಿದ್ದರಾಮಯ್ಯನವರು ಮತ್ತೊಂದು ಸುತ್ತಿನ ಅಹಿಂದ ಕಹಳೆಗೆ ಸಜ್ಜಾಗ್ತಿರೋದು. ಸೆಪ್ಟೆಂಬರ್ನಲ್ಲಿ ಹಿಂದುಳಿದ ವರ್ಗಗಳ ಸಮಾವೇಶವನ್ನು ಮಾಡೋ ಮೂಲಕ ಅಹಿಂದ ಸಮಾವೇಶಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ಎಲೆಕ್ಷನ್ಗಳಿರೋದು 1.5 ವರ್ಷ. ಆ 1.5 ವರ್ಷದಲ್ಲಿ ಹಲವು ಸಮಾವೇಶಗಳನ್ನು ಮಾಡಿ ಮತ್ತೆ ಪಕ್ಷವನ್ನು ತಮ್ಮ ಹೆಸರಿನ ಬಲದಿಂದಾನೇ ಅಧಿಕಾರಕ್ಕೆ ತರಬೇಕು ಅನ್ನೋದು ಸಿದ್ದರಾಮಯ್ಯನವರ ಹಠ. ಹೀಗಾಗಿ 2022ರ ಸಿದ್ದರಾಮೋತ್ಸವ ನೆನಪಾಗ್ತಾ ಇದೆ. ಆಗ ಎಲೆಕ್ಷನ್ ಸಂದರ್ಭದಲ್ಲಿ ಅದ್ಧೂರಿ ಸಿದ್ದರಾಮೋತ್ಸವವನ್ನು ಮಾಡ್ತಾರೆ. ಅಲ್ಲಿವರೆಗೂ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಒಂದು ರೀತಿ ಮುಖ್ಯಮಂತ್ರಿ ಆಗ್ತಾರೋ ಇಲ್ವೋ 2023ಕ್ಕೆ ನೋಡೋಣ, ಯಾರ್ಯಾರೋ ಒಬ್ಬರು ಆಗ್ಬೋದು ಅಂತಲೇ ಮಾತುಗಳು ಕೇಳಿ ಬರ್ತಿತ್ತು.
ಆದರೆ ಸಿದ್ದರಾಮೋತ್ಸವ ಸಮಾವೇಶ ಆದಮೇಲೆ ರಾಹುಲ್ ಗಾಂಧಿ ಅಲ್ಲೇ ತೀರ್ಮಾನ ಮಾಡಿಬಿಡ್ತಾರೆ, ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಸಿದ್ದರಾಮಯ್ಯನ ನಾನು ಖಂಡಿತ ಮುಖ್ಯಮಂತ್ರಿ ಅವರನ್ನೇ ಮಾಡೋದು, ಏನು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದ್ರು. ಆದರೆ 5 ವರ್ಷ ಮಾಡ್ತೀನಿ ಅನ್ನೋದನ್ನ ಅವ್ರು ಸರಿಯಾಗಿ ಹೇಳಲಿಲ್ಲ. ಆದರೆ ಈ ಬಾರಿ ಆ ರೀತಿ ಆಗೋದು ಬೇಡ, ಮೊದಲೇ ಮಾತುಕತೆ ಆಡಿ ಆಮೇಲೆ ಪಕ್ಷದ ಪರ ಕೆಲಸ ಮಾಡಿ ಅಧಿಕಾರಕ್ಕೆ ತನ್ನಿ ಅಂತ ಎಲ್ಲೆಡೆಯಿಂದ ಸಿದ್ದರಾಮಯ್ಯನವರಿಗೆ ಒತ್ತಡ ಕೇಳಿ ಬರ್ತಾಯಿದೆ. ಈಗ ಸಿದ್ದರಾಮಯ್ಯನವರು ಅಹಿಂದ ಅನ್ನೋ ಒಂದು ಶಕ್ತಿಯನ್ನು ಇಟ್ಕೊಂಡು ಮತ್ತೊಮ್ಮೆ ಅಹಿಂದ ಕಹಳೆಯನ್ನು ಮೊಳಗಿಸ್ತಾ ಇದ್ದಾರೆ. ಈ ಬಾರಿ ಸಿದ್ದು ಮೊಳಗಿಸುವಂತಹ ಅಹಿಂದ ಕಹಳೆ ಯಾವ ರೀತಿ ಸಕ್ಸಸ್ ಆಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ.